ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಮುಂದೇನು ಅನ್ನುವಂತ ಪ್ರಶ್ನೆ. ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗಡೆ ಇದ್ದಾರೆ. ಸರ್ಜರಿ ಮಾಡಿಸಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ದರ್ಶನ್. ಆದರೆ ಈ ಮಧ್ಯಂತರ ಜಾಮೀನನ್ನ ಪಡೆದಂತ 6 ವಾರಗಳಲ್ಲೂ ಕೂಡ ಯಾವುದೇ ರೀತಿಯ ಸರ್ಜರಿಯನ್ನ ಮಾಡಿಕೊಂಡಿಲ್ಲ. ಈ ಮಧ್ಯಂತರ ಜಾಮೀನಿನ ಕೊನೆ ದಿನ ಏನಿದೆ, ಲಾಸ್ಟ್ ಡೇ, ಆ ದಿನ ಸರ್ಜರಿ ಅಂತ ಫಿಕ್ಸ್ ಆಗಿತ್ತು. ಕೋರ್ಟ್ನಲ್ಲೂ ಕೂಡ ಅದೇ ಮಾಹಿತಿಯನ್ನ ಕೂಡ ನೀಡಲಾಗಿತ್ತು. ವಕೀಲರು ಕೂಡ ಅದನ್ನೇ ಹೇಳಿದ್ರು. ಬಿಪಿ ಅಬ್ನಾರ್ಮಲ್ ಆಗಿದೆ, ಒಂದೇ ರೀತಿ ಇಲ್ಲ ಅನ್ನುವಂತ ಮಾತನ್ನ ಹೇಳಲಾಗಿತ್ತು. ಈಗಾಗಲೇ ಸರ್ಜರಿಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಇದ್ದಾರೆ. ಪವಿತ್ರ ಗೌಡ ಇನ್ನೂ 3 ದಿನ ಜೈಲೂಟ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಸರ್ಜರಿಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ಅಧಿಕೃತವಾಗಿ ರಿಲೀಸ್ ಆಗಬೇಕು, ಅಧಿಕೃತವಾಗಿ ರಿಲೀಸ್ ಆಗಿಲ್ಲ. ಜಾಮೀನು ಮಂಜೂರಾಗಿದೆ. ಪ್ರಾಸೆಸ್ ಎಲ್ಲ ನಡೆದು ಯಾವಾಗ ಹೊರಗೆ ಬರ್ತಾರೆ ಅನ್ನುವಂತ ಪ್ರಶ್ನೆ. ಪವಿತ್ರ ಗೌಡ ಇನ್ನೂ 3 ದಿನ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪವಿತ್ರ ಗೌಡ A1 ಆರೋಪಿ, A2 ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ. 7 ಆರೋಪಿಗಳಿಗೂ ಕೂಡ ಈಗ ಜಾಮೀನು ಸಿಕ್ಕಿದೆ. ಆದ್ರೆ ಈ ಪ್ರಾಸೆಸ್ ಎಲ್ಲ ನಡೆದು ಅನಂತರದಲ್ಲಿ ಆ ಕಾಪಿ, ಆರ್ಡರ್ ಕಾಪಿ ಪೊಲೀಸರ ಕೈ ಸೇರಿ ಎಲ್ಲರೂ ಹೊರಗೆ ಬರಬೇಕು ಅಂತಂದ್ರೆ ಯಾವಾಗ ಅನ್ನುವಂತ ಪ್ರಶ್ನೆ. ಪವಿತ್ರ ಗೌಡ ಇನ್ನೂ 3 ದಿನ ಜೈಲಲ್ಲೇ ಇರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ನಾಳೆ 2ನೇ ಶನಿವಾರ ಇರುವಂತ ಹಿನ್ನೆಲೆಯಲ್ಲಿ ಬಿಡುಗಡೆ ಸಾಧ್ಯ ಇಲ್ಲ. ಸರ್, ಇವತ್ತು ಕೋರ್ಟ್ನಲ್ಲಿ ಏನಾಯ್ತು ಸರ್? ಇವತ್ತು ನ್ಯಾಯಾಲಯ ಎಲ್ಲ 7 ಆದೇಶಕ್ಕೆ ಕಾಯ್ದಿರಿಸಿ ಎಲ್ಲ ಜಾಮೀನು ಅರ್ಜಿಗಳು ಮಂಜೂರು ಆಗಿರುವಂಥದ್ದು, ಎಲ್ಲ 7 ಅರ್ಜಿದಾರರಿಗೆ ಜಾಮೀನು ಮಂಜೂರು ಆಗಿರುವಂಥದ್ದು ಆಗಿದೆ ಸರ್. ಸರ್, ಯಾವ ಗ್ರೌಂಡ್ಸ್ ಮೇಲೆ ಇವತ್ತು? ಸರ್, ಪ್ರಮುಖವಾಗಿ ನೋಡಿ, ಇಲ್ಲಿ ಪ್ರಮುಖ ಸಾಕ್ಷಿಗಳು ಅಂದ್ರೆ ಸ್ಟಾರ್ ವಿಟ್ನೆಸ್ ಅಂತ ನಾವೇನು ಕರಿತೀವಿ, ಅದು ಕಿರಣ್ ಮತ್ತೆ ಪುನೀತ್ ಅವರು ಪ್ರತ್ಯಕ್ಷ ಸಾಕ್ಷಿಗಳು, ಕಣ್ಣಾರೆ ಕಂಡ ಸಾಕ್ಷಿಗಳು ಅಂತ ಅಭಿಯೋಜನೆ ಬಿಂಬಿಸಿತ್ತು. ನೋಡಿ, ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ 10 ದಿನಗಳ ನಂತರ, ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದೆ ಬಹಳಷ್ಟು ತಡ ಆದ ನಂತರ, ಬಹಳಷ್ಟು ದಿನಗಳ ನಂತರ ಏನೊಂದು ಹೇಳಿಕೆಯನ್ನ ಪಡೆದುಕೊಂಡಿರೋದು, ಇದು ಅಭಿಯೋಜನೆಗೆ ಒಂದು ದೊಡ್ಡ ಪೆಟ್ಟಾಗಿರ್ಬೋದು ಅಂತ ಇದು ನನ್ನ ಒಂದು ಅಭಿಪ್ರಾಯ. ಎರಡನೇದಾಗಿ, ಈ ಟವರ್ ಲೊಕೇಶನ್ ನಲ್ಲಿ ಎಲ್ಲಿಯೂ ಕೂಡ ನನ್ನ ಕಕ್ಷಿದಾರರ ಇರುವಿಗೆ ಕಂಡು ಬಂದಿರೋದಿಲ್ಲ. ಪೊಲೀಸ್ನವರೇ ಸಲ್ಲಿಸಿರುವಂತಹ ಟವರ್ ಲೊಕೇಶನ್ ನಲ್ಲಿ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮೂರನೇದಾಗಿ ಒಳಸಂಚು ಕೂಡ ಎಲ್ಲೂ ಕಂಡು ಬಂದಿರೋದಿಲ್ಲ. ಈತನನ್ನ ಮುಗಿಸ್ಬೇಕು ಅಂತ ಅವ್ರು ಅಪಹರಣ ಮಾಡಿದಾರಾ ಅಥವಾ ಯಾರೋ ಹೇಳಿ ಕರ್ಕೊಂಡ್ ಬಂದಿದಾರಾ, ಈ ರೀತಿ ಯಾವುದೇ ಒಂದು ಸ್ಪಷ್ಟತೆ ಅಭಿಯೋಜನೆಯ ಒಂದು ಪ್ರಕರಣದಲ್ಲಿ ಇರೋದಿಲ್ಲ. ಇನ್ನ ಇದನ್ನೆಲ್ಲ ಹೊರತುಪಡಿಸಿದ್ರೆ ತಾಂತ್ರಿಕ ಸಾಕ್ಷಿಗಳು, ಏನೊಂದು ರಕ್ತ ಮಿಶ್ರಿತ ಕೆಲವೊಂದಷ್ಟು ವಸ್ತುಗಳು ಅಮಾನತು ಪಡಿಸಿಕೊಂಡಿದ್ರು ಪೊಲೀಸ್ನವರು, ಹಾಗೂ ರಕ್ತ ಚಿಮ್ಮಿದ ಬಟ್ಟೆಗಳು, ಇದು ಕೂಡ ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಯಾಕೆಂದ್ರೆ ಆತನ ಗಾಯಗಳನ್ನ, ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಆತನ ಗಾಯಗಳನ್ನು ನೋಡೋದೇ ಆದ್ರೆ, ಈ ರಕ್ತ ಚಿಮ್ಮುವಂತಹ ಗಾಯಗಳು ಒಂದೇ ಒಂದು ಗಾಯ ಆಗಿರುವಂತದ್ದು, ಇದು ಬಹಳಷ್ಟು ಆಶ್ಚರ್ಯಕಾರಿ. ಆದ್ರೆ ರಕ್ತ ಚಿಮ್ಮುವಂತಹ ಗಾಯಗಳು ಆಗಿರೋದು ಒಂದೇ, ಆತನ ಹಣೆಯ ಮೇಲೆ. ಇನ್ನು ಉಳಿದ ಗಾಯಗಳು ಕೂಡ ಬಹಳಷ್ಟು ತೀವ್ರವಾದ ಗಾಯಗಳು, ಆದ್ರೆ ಅವು ರಕ್ತ ಚಿಮ್ಮುವಂತಹ ಅಥವಾ ರಕ್ತಸ್ರಾವವಾಗುವಂತಹ ಗಾಯಗಳು ಆಗಿರೋದಿಲ್ಲ. ನೋಡಿ, ಆ ರೀತಿ ಇರಬೇಕಾದ್ರೆ ಅದು ಯಾವ ರೀತಿ ಎಲ್ಲಾ ವಸ್ತುಗಳು ಎಲ್ಲರ ಬಟ್ಟೆಯ ಮೇಲೆ ರಕ್ತ ಚಿಮ್ಮಿರುವಂತದ್ದು ಕಂಡು ಬಂದಿದೆ ಈ ರೀತಿ ಅನ್ನೋದು, ಅದೊಂದು ಎಲ್ಲೋ ಒಂದು ವಿಧಿವಿಜ್ಞಾನ ಇಲಾಖೆಯ ಒಂದು ಏನೊಂದು ರಿಪೋರ್ಟ್ ಏನಿತ್ತು, ಆ ಒಂದು ನಿಟ್ಟಿನಲ್ಲಿ ನಾವೇನು ಕೆಲವೊಂದಷ್ಟು ಅನುಮಾನಗಳು ಏನು ಮೂಡ್ ಬರ್ತಿದ್ವು, ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ. ಅದು ಫಲಕಾರಿಯಾಗಿದೆ ಅಂತ ಹೇಳ್ಬೋದು ಸರ್. ಷರತ್ತು ನಾನು ಅಧಿಕೃತವಾದ ಪ್ರತಿಯನ್ನ ನ್ಯಾಯಾಲಯದಿಂದ ಪಡೆದ ನಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬೇಲ್ ಸಿಕ್ಕಿರೋದ್ರಿಂದ ಇವತ್ತೇ ಜೈಲಿಂದ ರಿಲೀಸ್ ಆಗ್ತಾರಾ? ಇಲ್ಲ. ನೋಡಿ, ಇವತ್ತು ನಮಗೆ ಅಧಿಕೃತ ಪ್ರತಿ ಸಿಕ್ಕಿದ ನಂತರ ನಾಳೆ ನಾವು ಮೊನ್ನೆ ಸತ್ರ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ನೀಡಿದ್ದೇ ಆದಲ್ಲಿ ಅಲ್ಲಿನಿಂದ ಒಂದು ಬಿಡುಗಡೆ ಆದೇಶ ಮಾನ್ಯ ಸತ್ರ ನ್ಯಾಯಾಲಯದಿಂದ ಹೋಗುವಂಥದ್ದು. ಹಾಗಾಗಿ ಸತ್ರ ನ್ಯಾಯಾಲಯ ಬಿಡುಗಡೆ ಆದೇಶವನ್ನು ಹೊರಡಿಸಿದ ನಂತರ ಅವರು ಜೈಲಿನಿಂದ ಬಿಡುಗಡೆ ಆಗುವಂತದ್ದಾಗ್ತದೆ ಸರ್. ಥ್ಯಾಂಕ್ ಯು. ಹಲೋ.
ಆರೋಪಿಗಳ ಪರ ವಕೀಲರಾದಂತ ರಂಗನಾಥ್ ರೆಡ್ಡಿ ಮಾತಾಡ್ತಾ ಹೇಳ್ತಾ ಇದ್ರು, ಯಾವ ಆಧಾರದ ಮೇಲೆ ಈಗ ಬೇಲ್ ಮಂಜೂರಾಗಿದೆ, ಯಾವ ಆಧಾರದ ಮೇಲೆ ಯಾವ ಎವಿಡೆನ್ಸಸ್ ಅನ್ನ ಗಮನಿಸಿ ನ್ಯಾಯಾಲಯ ಬೇಲನ್ನ ಮಂಜೂರು ಮಾಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪರ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಮಾತಾಡ್ತಾ ಹೇಳ್ತಾ ಇದ್ರು. ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರವನ್ನ ಕೂಡ ಹೇಳಿದ್ರು. ಈ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಏನ್ ಪರಿಗಣನೆ ಮಾಡಲಾಗಿದೆ, ಕಿರಣ್ ಹಾಗೂ ಪುನೀತ್, ಆ ಎರಡೂ ಸಾಕ್ಷಿಗಳ ಹೇಳಿಕೆಗಳನ್ನ 10 ದಿನಗಳ ನಂತರದಲ್ಲಿ ಬಹಳ ಡಿಲೇ ಆಗಿ ತಗೊಂಡಿದ್ದಾರೆ. ಅದು ಕೂಡ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ ಈ ಪ್ರಕರಣದಲ್ಲಿ. ಅದನ್ನ ನ್ಯಾಯಾಲಯ ಗಮನಿಸಿದೆ ಅನ್ನುವಂಥ ಮಾತನ್ನ ಕೂಡ ರಂಗನಾಥ್ ರೆಡ್ಡಿ ಹೇಳಿರೋದು. ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ತುಂಬಾ ತಡವಾಗಿತ್ತು, 10 ದಿನಗಳ ನಂತರ ತಗೊಂಡಿರೋದು ಆ ಸ್ಟೇಟ್ಮೆಂಟ್ಸ್ ಅನ್ನ. ಅದರ ಜೊತೆಯಲ್ಲಿ ರಕ್ತದ ಕಲೆಗಳು ಪ್ರಮುಖವಾದಂತ ವಿಚಾರ. ಈ ರಕ್ತದ ಕಲೆಗಳ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಿದ್ರು ಸಿ.ವಿ. ನಾಗೇಶ್. ಅದೆಲ್ಲವನ್ನ ಕೂಡ ಪರಿಗಣಿಸಿ ಹೈಕೋರ್ಟ್ ಈಗ ಜಾಮೀನು ಮಂಜೂರು ಮಾಡಿದೆ. ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಏನ್ ತಗೊಂಡಿದ್ರು ಅದು 10 ದಿನಗಳ ನಂತರದಲ್ಲಿ ಆ ಹೇಳಿಕೆಗಳನ್ನ ಸ್ಟೇಟ್ಮೆಂಟ್ ಅನ್ನ ತಗೊಂಡಿರೋದು. ಹಾಗಾಗಿ ಈ ಡಿಲೇ ಇನ್ ಪ್ರಾಸೆಸ್ ಏನಿದೆ ಅದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿತ್ತು. ಪೊಲೀಸರು ಮಾಡಿದಂತ ಒಂದಷ್ಟು ಡಿಲೇ ಇದೆಯಲ್ಲ, ಇದು ಅನುಮಾನಕ್ಕೆ ಕಾರಣವಾಗಿತ್ತು. ಆ ಅನುಮಾನವನ್ನ ಎತ್ತಿ ಸಿ.ವಿ. ನಾಗೇಶ್ ವಾದವಾಗಿ ಮಂಡಿಸಿದ್ರು. ಅದನ್ನ ಕೋರ್ಟ್ ಪರಿಗಣನೆ ಮಾಡಿದೆ ಅನ್ನುವಂತ ಮಾತನ್ನ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಹೇಳ್ತಾ ಇದ್ರು. ಆರೋಪಿಗಳ ಪರ ವಕೀಲರವರು ಅದರ ಜೊತೆಯಲ್ಲಿ ಎರಡನೇ ವಿಚಾರ ಅಂತಂದ್ರೆ ಈ ಟವರ್ ಲೊಕೇಶನ್ ಏನಿದೆ, ಆ ಟವರ್ ಲೊಕೇಶನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಆ ಕೊಲೆ ನಡೆದಂತ ಜಾಗದಲ್ಲಿ A1 ಆರೋಪಿ, A2 ಆರೋಪಿ ಆಗಿರ್ಬೋದು, ಇವರ ಟವರ್ ಲೊಕೇಶನ್ಗಳು ಇದ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆಯೂ ಕೂಡ ರಂಗನಾಥ್ ರೆಡ್ಡಿ ಮಾತಾಡಿದ್ದಾರೆ.